ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾವು ಒಂದು ನ್ಯೂ ಪ್ಲೇಸಿಗೆ ಹೋಗ್ತಾ ಇದ್ದೇವೆ. ಸೊ ಆಲ್ರೆಡಿ ಅದು ಪ್ಲೇಸ್ ಯಾವುದಂತ ಕ್ಯಾಪ್ಷನ್ ಅಲ್ಲಿ ನೋಡಿರ್ತೀರಾ. ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ಸೊ ನೀವು ಕೂಡ ಬನ್ನಿ ನಮ್ಮ ಜೊತೆ ನಮ್ಮ ಜರ್ನಿಯಲ್ಲಿ ಜಾಯ್ನ್ ಆಗಿ. ಕಮ್ ಲೆಟ್ಸ್ ಗೋ. ನಾವು ಮನೆಯಿಂದ ಹೊರಟು ಹೋಗ್ತಾ ಇರೋ ರೂಟ್ ಯಾವುದಂದ್ರೆ ಕಾರ್ಕಳ ಹತ್ತೂರು ಚರ್ಚ್ ಆಗಿ. ಇವಾಗ ಚರ್ಚ್ ಪಾಸ್ ಆಗ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲೇ ಪಕ್ಕದಲ್ಲಿದ್ದ ಪೆಟ್ರೋಲ್ ಬಂಕ್ಗೆ ಬಂದ್ವಿ ಗಾಡಿಗೆ ಪೆಟ್ರೋಲ್ ಹಾಕೋಕೆ. ಹೇಗೆ ನಮಗೆ ಫುಡ್ ಬೇಕು ಹಾಗೆ ಗಾಡಿಗೂ ಬೇಕಲ್ವಾ. ಅಲ್ಲಿಂದ ನಾವು ಬಜಗೋಳಿ ಸಮೀಪದ ಒಂದು ಹೋಟೆಲ್ನಲ್ಲಿ ನಿಲ್ಲಿಸಿ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ. ನೆಕ್ಸ್ಟ್ ಅಲ್ಲಿಂದಲೇ ಎಳ್ಳು ಜ್ಯೂಸ್ ಎಲ್ಲ ಕುಡಿದು ಅಗೇನ್ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ನೋಡಿ, ಭಾರತದ ಅತ್ಯಂತ ಸುಂದರವಾದ ಪ್ರಕೃತಿ ನಿಧಿಗಳಲ್ಲಿ ಒಂದಾದ ಪಶ್ಚಿಮ ಘಟ್ಟದ ಮಡಿಲಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಇವಾಗ ನಾವು ಮಾಳಾದ ಚೆಕ್ ಪೋಸ್ಟ್ ರೀಚ್ ಆದ್ವಿ. ಇಲ್ಲಿಂದ ನಾವು ಮುಂದೆ ಹೋಗಬೇಕಾದ್ರೆ ನಾವು ಟಿಕೆಟ್ ತಗೊಳ್ಬೇಕು. ಬಿಕಾಸ್ ಈ ಪ್ಲೇಸ್ ರಿಸರ್ವ್ ಫಾರೆಸ್ಟ್ ಝೋನ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನಾವು ಟಿಕೆಟ್ ಅನ್ನು ತಕೊಂಡ್ವಿ. ನೋಡಿ, ಇದೇ ತರಹದ ಟಿಕೆಟ್ ಅನ್ನು ನಮಗೆ ಕೊಡ್ತಾರೆ. ಇದನ್ನು ನೆಕ್ಸ್ಟ್ ಮುಂದೆ ಸಿಗೋ ಚೆಕ್ ಪೋಸ್ಟ್ ನಲ್ಲಿ ನಾವು ಕೊಡಬೇಕಾಗುತ್ತೆ. ನೋಡಿ ಈ ಘಾಟ್ ಸೆಕ್ಷನ್, ಇದು ಸಾವಿರಾರು ಅಪರೂಪದ ಸಸ್ಯ, ಪ್ರಾಣಿ ಮತ್ತು ನದಿಗಳ ತವರೂರು. ಇಲ್ಲಿನ ಪ್ರತಿ ತಿರುವು, ಪ್ರತಿ ಬೆಟ್ಟ, ಪ್ರತಿ ಹನಿ ಪ್ರಕೃತಿಯ ಅದ್ಭುತ ಕಲಾಕೃತಿ ಅಂತಿರುತ್ತೆ. ಈ ದಾರಿಯಲ್ಲಿ ಸಾಗುತ್ತಿರುವಾಗ ಎರಡು ಬದಿಗಳಲ್ಲಿ ಕೂಡ ಹಚ್ಚ ಹಸಿರಿನ ಕಾಡುಗಳು, ಮೋಡಗಳಿಗೆ ಮುತ್ತಿಕ್ಕಿರುವ ಬೆಟ್ಟಗಳು, ಮಧ್ಯ ಹರಿಯುವ ಸಣ್ಣ ಸಣ್ಣ ಝರಿಗಳು, ಪಕ್ಷಿಗಳ ಇಂಪಾದ ಕಲರವ, ಇವೆಲ್ಲ ಮನಸ್ಸಿಗೆ ಹೇಳಲಾರದಷ್ಟು ಶಾಂತಿಯನ್ನು ನೀಡುತ್ತವೆ. ಈಗ ರೀಚ್ ಆದ್ವಿ ನಾವು ಎಸ್ಕೆ ಬಾರ್ಡರ್. ನಾವು ಇಲ್ಲಿಂದ ಲೆಫ್ಟ್ ತಗೊಂಡ್ರೆ ಶೃಂಗೇರಿ ಕಡೆ ಹೋಗ್ತೇವೆ. ಲಾಸ್ಟ್ 3 days ಇಂದ ವೀಕೆಂಡ್ ಹಾಲಿಡೇಸ್ ಎಲ್ಲ ಇದ್ದದ್ರಿಂದ ತುಂಬಾನೇ ಟೂರಿಸ್ಟ್ ವೆಹಿಕಲ್ಸ್ ಹೋಗ್ತಾ ಇದ್ವು. ವಾವ್, ಬ್ಯೂಟಿಫುಲ್ ವ್ಯೂಸ್. ಇಲ್ಲಿ ವೆಹಿಕಲ್ಸ್ ಎಲ್ಲ ಪಾರ್ಕ್ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಆದರೂ ಕೆಲವೊಂದು ಟೂರಿಸ್ಟ್ ಗಾಡಿ ನಿಲ್ಲಿಸಿ ವ್ಯೂಸ್ ಎಂಜಾಯ್ ಮಾಡೋದನ್ನ ನೋಡ್ಬೋದು. ಇದು ಹನುಮಾನ್ ಗುಂಡಿ. ಇಲ್ಲಿ ಕೂಡ ಹೋಗೋಕೆ ಅಲೋ ಮಾಡ್ತಾ ಇದ್ದಾರೆ. ತುಂಬಾನೇ ಜನ ಇದ್ರು ಇಲ್ಲಿ ಕೂಡ. ಸುಮಾರು 70-100 ಅಡಿ ಎತ್ತರದಿಂದ ಬಂಡೆಗಳ ಮೇಲೆ ಧುಮ್ಮಿಕ್ಕಿ ಬೀಳುವ ಈ ಜಲಪಾತದ ಸೌಂದರ್ಯ ಮಳೆಗಾಲದ ನಂತರ ಮತ್ತಷ್ಟು ಅದ್ಭುತ. ಜಲಪಾತದವರೆಗೆ ಸ್ಟೆಪ್ಸ್ ಮೂಲಕ ಇಳಿದ್ರೆ ಸಿಗುತ್ತೆ ಈ ಹನುಮಾನ್ ಗುಂಡಿ ಪ್ಲೇಸ್. ರೋಡೆಲ್ಲ ತುಂಬಾನೇ ಹಾಳಾಗಿದೆ. ಕ್ಲೌಡಿ ವೆದರ್ ಇದೆ. ಗಂಟೆ 11 ಬೆಳಿಗ್ಗೆ. ಇವಾಗ ಸ್ವಲ್ಪ ಬಿಸಿಲು ಕಾಣಿಸ್ತು. ಲಾಂಗ್ ಡ್ರೈವ್ ಹೋಗ್ತಾ ರೋಡ್ ವ್ಯೂಸ್ ಎಂಜಾಯ್ ಮಾಡೋಕ್ಕೆ ಒಂದು ಮಸ್ತ್ ಮಜಾ ಕೊಡುತ್ತೆ. ಇಲ್ಲಿ ಅಲ್ಲಲ್ಲಿ ತುಂಬಾನೇ ಟೂರಿಸ್ಟ್ ಪ್ಲೇಸಸ್, ಟ್ರೆಕ್ಕಿಂಗ್ ಪ್ಲೇಸಸ್ ಎಲ್ಲ ಇದೆ. ಇಲ್ಲಿ ಕೂಡ ತುಂಬ ವೆಹಿಕಲ್ಸ್ ಪಾರ್ಕ್ ಮಾಡಿದ್ರು. ನೋಡ್ತಾ ಇದ್ರೆ ಇಲ್ಲಿ ಇನ್ನೊಂದು ಟ್ರೆಕ್ಕಿಂಗ್ ಪ್ಲೇಸ್ ಇತ್ತು, ಅದುವೇ ಗಂಗಡಿಕಲ್ ಪ್ಲೇಸ್ ಅಂತ. ಇನ್ ಕೇಸ್ ಇಲ್ಲಿಗೆ ನೀವು ಹೋಗಬೇಕಂದ್ರೆ ಆಲ್ರೆಡಿ ಅರಣ್ಯ ವಿಹಾರ ವೆಬ್ಸೈಟ್ನಲ್ಲಿ ಬುಕ್ಕಿಂಗ್ ಮಾಡಬೇಕಾಗುತ್ತೆ ಅಡ್ವಾನ್ಸ್ಲಿ. ಆವಾಗ ಮಾತ್ರ ಇಲ್ಲಿ ಹೋಗೋಕ್ಕೆ ಅಲೋ ಮಾಡ್ತಾರೆ. ಇಲ್ಲಿ ಸ್ಟೇ ವೆಹಿಕಲ್ಸ್ ಅಂತ ಏನೋ ಒಂದು ರೂಲ್ಸ್ ಎಲ್ಲ ಇದೆ. ಹಾಗೆ ಮುಂದೆ ಬಂದಾಗ ಇಲ್ಲಿ ವ್ಯೂಸ್ ನೋಡೋಕ್ಕೆ ತುಂಬಾನೇ ಅದ್ಭುತವಾಗಿತ್ತು. ವೆದರ್ ಕೂಡ ಕೂಲ್ ಆಗಿತ್ತು. ಸ್ವಲ್ಪ ನಾವು ಕೂಡ ಮುಂದೆ ಬಂದು ನಿಂತು ಅಲ್ಲಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಆ್ಯಂಡ್ ವ್ಯೂಸ್ ನೋಡೋಕ್ಕೆ ನಾವು ಕೂಡ ಗಾಡಿ ಪಾರ್ಕ್ ಮಾಡಿ ನಿಲ್ಲಿಸಿದ್ವಿ.
ನೋಡಿ ವ್ಯೂಸ್ ಎಷ್ಟೊಂದು ಚೆನ್ನಾಗಿದೆ, ನೋಡೋಕೆ ಎರಡು ಕಣ್ಗಳೇ ಸಾಲ್ತಿಲ್ಲ. ನಾವು ಕೂಡ ಗಾಡಿ ನಿಲ್ಲಿಸಿ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡೋಕ್ಕೆ ಹೊರಟ್ವಿ. ನೆಕ್ಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ ಕುದುರೆಮುಖ. ಇಲ್ಲಿ ರೈಟ್ ಸೈಡ್ ಕುದುರೆಮುಖ ಪಾರ್ಕ್ ಇದೆ. ಒನ್ಸ್ ಅಪಾನ್ ಎ ಟೈಮ್ ಸ್ಕೂಲ್ ಕಾಲೇಜಲ್ಲಿರುವಾಗ ಎಲ್ಲ ನಮಗೆ ಪಿಕ್ನಿಕ್ ಸ್ಪಾಟ್ ಅಂದರೆ ಕುದುರೆಮುಖನೇ ಆಗಿತ್ತು. ಇದು ಒನ್ ಆಫ್ ದ ರಿಚೆಸ್ಟ್ ಪ್ಲೇಸ್ ಆಗಿತ್ತು ಆಗಿನ ಕಾಲದಲ್ಲಿ. ಇವಾಗೆಲ್ಲ ಇಲ್ಲಿ ಎಲ್ಲ ಕೂಡ ಪಾಳು ಬಿದ್ದೋಗಿದೆ. ನಾವು ಗಾಡಿ ಪಾರ್ಕ್ ಮಾಡಿ ಅಲ್ಲಿ ನಾಯಿಗಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಹಾಕಿ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡಿದ್ವಿ. ಇದು ಇನ್ನೊಂದು ಸಂಶಯ ಚೆಕ್ ಪೋಸ್ಟ್. ಮಾಳದಲ್ಲಿ ನಾವು ತಗೊಂಡಿದ್ದ ಟಿಕೆಟನ್ನು ಅಲ್ಲಿ ಕೊಟ್ಟು ಅಲ್ಲಿಂದ ಮುಂದೆ ಕಳಸಕ್ಕೆ ಹೊರಟ್ವಿ. ಗಂಟೆ ಆಲ್ರೆಡಿ ಒಂದಾಗಿತ್ತು, ತುಂಬಾ ಹಸಿವಾಗಿತ್ತು. ಸೊ ಅಕ್ಕಪಕ್ಕ ಫುಲ್ ವೆಜ್ ಹೋಟೆಲ್ಗಳೇ ಇದ್ವು. ಸೊ ಇಲ್ಲೊಂದು ಫೈನಲಿ ನಮಗೆ ಸಣ್ಣ ನಾನ್ ವೆಜ್ ಹೋಟೆಲ್ ಕಾಣಿಸ್ತು. ಸೊ ಅಲ್ಲೇ ಗಾಡಿ ಪಾರ್ಕ್ ಮಾಡಿ ನಾವು ಹೊರಟಿದ್ದು ವಿಜಯ ಹೋಟೆಲ್ಗೆ. ಅಲ್ಲಿ ಫಿಶ್, ಚಿಕನ್, ಸುಕ್ಕ, ಕಬಾಬ್ ಎಲ್ಲ ತಗೊಂಡ್ವಿ. ಬಂಗುಡೆಷ್ಟು ಫ್ರೆಶ್ ಆಗಿರಲಿಲ್ಲ, ಮುರು ಮೀನು ಸಖತ್ತಿತ್ತು ಆ್ಯಂಡ್ ಕಬಾಬ್ ಕೂಡ ಒಳ್ಳೆಯದಿತ್ತು. ನಂತರ ಬಾಯಿ ಸಿಹಿ ಮಾಡಿಕೊಂಡು ನಂತರ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಸೊ ನಾವಿವಾಗ ಹೋಗ್ತಾ ಇರೋದು ನಮ್ಮ ಫೈನಲ್ ಡೆಸ್ಟಿನೇಷನ್ ಆದ ಮೈದಾಡಿ ವ್ಯೂ ಪಾಯಿಂಟಿಗೆ. ಕಳಸದಿಂದ ಮೈದಾಡಿಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಜರ್ನಿ, 16 to 20 ಕಿಲೋಮೀಟರ್ಸ್ ಇರ್ಬೋದು. ರೋಡ್ ಸ್ವಲ್ಪ ಕರ್ವಿ ಇರೋದ್ರಿಂದ ನಾರ್ಮಲಿ ರೀಚ್ ಆಗೋಕ್ಕೆ 30 to 40 ಮಿನಿಟ್ಸ್ ಬೇಕಾಗುತ್ತೆ ಬೇಸ್ ಪಾಯಿಂಟ್ ರೀಚ್ ಆಗೋಕ್ಕೆ. ಇಲ್ಲೆಲ್ಲ ಅಲ್ಲಲ್ಲಿ ತುಂಬಾ ಎಸ್ಟೇಟ್ಗಳು ನೋಡೋಕ್ಕೆ ಸಿಗುತ್ತೆ. ಇದೆಲ್ಲ ಕಾಫಿ ಎಸ್ಟೇಟ್ ವ್ಯೂಸ್ ನೋಡ್ಬೋದು ನೀವು. ಮ್ಯಾಪ್ ನೋಡಿ ರೋಡ್ ಹೇಗಿದೆ ಅಂತ ನೀವೇ ನೋಡ್ಬೋದು. ಫುಲ್ ನ್ಯಾರೋ ಆ್ಯಂಡ್ ಕರ್ವಿ ಜಿಗ್ಜ್ಯಾಗ್ ರೋಡೇ ಈ ಥರ ಇಂಟ್ರೆಸ್ಟಿಂಗ್ ಆಗಿರುವಾಗ ಇನ್ನು ಹೋಗ್ತಿರೋ ಪ್ಲೇಸ್ ಎಷ್ಟೊಂದು ಚೆನ್ನಾಗಿರ್ಬೋದು ಅಂತ ತುಂಬಾ ಕ್ಯೂರಿಯಸ್ ಆಗಿದ್ದೇವೆ. ಕಳಸ ತನಕ ಸ್ವಲ್ಪ ಬಿಸಿಲಿತ್ತು, ಆದರೆ ಇಲ್ಲಿ ಬರ್ತಾ ಇದ್ದಾಗೆ ಫುಲ್ ಕ್ಲೈಮೇಟ್ ಚೇಂಜ್ ಆಗಿತ್ತು. ಫುಲ್ ಕ್ಲೌಡಿ ವೆದರ್, ಕೂಲ್ ಆಗಿತ್ತು. ಇಲ್ಲಿ ಆಲ್ಮೋಸ್ಟ್ ಕಾಫಿ ಎಸ್ಟೇಟ್ಸ್ ಜಾಸ್ತಿ ಆಗಿದೆ. ಕರ್ನಾಟಕದ ಕಾಫಿ ಹಬ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಇಂಡಿಯಾದ 25% ಕಾಫಿ ಇಲ್ಲಿಂದಲೇ ಎಕ್ಸ್ಪೋರ್ಟ್ ಆಗುತ್ತೆ. ಹಾಗೆ ಇಲ್ಲಿ ತುಂಬ ಅಂದರೆ ತುಂಬಾ ಹೋಮ್ ಸ್ಟೇಗಳಿವೆ. ವೀಕೆಂಡ್ಗೆ ಇಲ್ಲಿ ಬಂದು ಸ್ಟೇ ಕೂಡ ಮಾಡ್ಬೋದು. ಜಾಬ್ ಸ್ಟ್ರೆಸ್ಸಿಂದ ಒಂದು ಬ್ರೇಕ್ ಬೇಕಂದರೆ ಇದೊಂದು ಒಳ್ಳೆ ಪ್ಲೇಸ್ ಟು ಗೆಟ್ ಫ್ರೆಶ್ ಯುವರ್ ಮೈಂಡ್. ವಾವ್, ಬ್ಯೂಟಿ ಅಲ್ವಾ ಹೋಗ್ತಿರೋ ದಾರಿ. ಹೀಗೆ ಹೋಗ್ತಾ ಇರುವಾಗ ನನಗೆ ಒಂದು ಲೈನ್ಸ್ ನೆನಪಾಯಿತು. ಸುತ್ತಾಡುಡುಡೆ ಮನಸಾದ ಕಡೆ, ಯಾರಿಗೊತ್ತು ಯಾವ ಡೇ ಸ್ಮಶಾನದ ಕಡೆ.
ವಾವ್, ಈ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ. ಫುಲ್ ಫಾಗ್, ರಿಯಲಿ ಬ್ರೆತ್ ಟೇಕಿಂಗ್, ಆಸಮ್ ಆ್ಯಂಡ್ ಅಮೇಝಿಂಗ್ ಆಗಿದೆ ನಿಜವಾಗ್ಲೂ. ವಾವ್, ಸೂಪರ್ ಆಗಿದೆ ವ್ಯೂಸ್. ಈ ದಾರಿ ಸಿಟಿ ಟು ಹಳ್ಳಿ ಲೈಫ್ಗೆ ಬಂದ ಹಾಗೆ. ಅಮೇಝಿಂಗ್ ಆಗಿದೆ. ಬ್ಯೂಟಿ ಅಲ್ವಾ? ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ ಹತ್ರ ಆಗ್ತಾ ಇದ್ದೀವಿ. ಎಲ್ಲರೂ ಇಲ್ಲೇ ಗಾಡಿ ಪಾರ್ಕ್ ಮಾಡ್ತಾ ಇದ್ರು. ಗಾಡಿ ಮುಂದೆ ಹೋಗುತ್ತೆ ಅನಿಸುತ್ತೆ, ಆದರೆ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ. ಸೊ ಇಲ್ಲೇ ಮುಂದೆ ಒಂದು ಅಂಗನವಾಡಿ ಇತ್ತು. ಇಲ್ಲೆಲ್ಲರೂ ಗಾಡಿ ಪಾರ್ಕ್ ಮಾಡಿದ್ದರಿಂದ ನಾವು ಕೂಡ ಇಲ್ಲೇ ಗಾಡಿ ಪಾರ್ಕ್ ಮಾಡಿಕೊಂಡು ಮುಂದೆ ನಡ್ಕೊಂಡು ಹೋಗುವ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಕೆಲವೊಂದು ಗಾಡಿಗಳು ಅಲ್ಲಿ ಮುಂದೆ ಪಾಸ್ ಆಗ್ತಾ ಇದ್ವು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಫಾಗಿಂದ ಕೂಡಿತ್ತು. ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿ ಇಲ್ಲಿಂದ ಹೊರಟ್ವಿ. ಸೊ ಹೋಗುವಾಗಲೇ ನಮಗೆ ಜೋರಾಗಿ ಮಳೆ ಸಿಕ್ತು. ಸೊ ರೈನ್ ಕೋಟ್ ಆ್ಯಂಡ್ ಅಂಬ್ರೆಲ್ಲಾ ಎಲ್ಲ ನಾವು ತಗೊಂಡು ಹೋಗಿದ್ದರಿಂದ ಅದನ್ನೆಲ್ಲ ಹಾಕ್ಕೊಂಡು ಹೇಗೂ ಮುಂದೆ ಹೊರಟ್ವಿ. ತುಂಬ ಅಂದರೆ ತುಂಬಾ ಮಳೆ ಬರ್ತಾ ಇತ್ತು. ನಾವು ಕೂಡ ಗಾಡಿ ಮುಂದೆ ತಗೊಂಡೋಗ್ಬೋದಿತ್ತು, ಬಟ್ ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ರೋಡೆಲ್ಲ ಹೇಗಿರುತ್ತೆ. ಮಳೆ ಬೇರೆ ಇತ್ತಲ್ವಾ. ಸೊ ಇಲ್ಲಿ ನೋಡ್ಬೋದು ಗಾಡಿಯೆಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ. ಬಟ್ ಗಾಡಿಗಿಂತನೂ ನಾವು ನಡ್ಕೊಂಡು ಹೋಗ್ತಿರೋದೇ ತುಂಬಾ ಎಂಜಾಯ್ ಅನ್ನಿಸ್ತು. ಇಲ್ಲಿ ಕೂಡ ಪಕ್ಕದಲ್ಲಿ ನೀವು ಇನ್ನೊಂದು ಹೋಮ್ ಸ್ಟೇ ಕೂಡ ನೋಡ್ಬೋದು. ಇದು ಮೈದಾಡಿಗೆ ತುಂಬಾ ಹತ್ತಿರ ಇದೆ. ನಾವು ಹೀಗೆ ಈ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ಹೋದ್ವಿ. ಎಷ್ಟೊಂದು ಹಿತವಾಗಿದೆ ಅಲ್ವಾ ನೋಡಿ. ಫಾಗಿಂದ ಕೂಡಿದೆ ಫುಲ್ ಪ್ಲೇಸ್ ಅಂತೂ. ಮುಂದೆ ಕಾಣಿಸ್ತಾನೇ ಇಲ್ಲ ಏನು ಕೂಡ. ಅಷ್ಟೊಂದು ಮಂಜು ಕವಿದ ವಾತಾವರಣ. ಸೊ ನಡ್ಕೊಂಡು ಹೋಗೋಕ್ಕೂ ಅಷ್ಟೊಂದು ದೂರ ಏನಿಲ್ಲ, 1 to 1.5 ಕಿಲೋಮೀಟರ್ ಅನಿಸುತ್ತೆ. ಇವಾಗ ಸ್ವಲ್ಪ ಮಳೆ ಬಿಟ್ಟಿತ್ತು ನೋಡಿ. ಇಲ್ಲೊಂದು ವೆಹಿಕಲ್ ಇಲ್ಲಿ ತನಕ ಕೂಡ ತಂದಿದ್ದಾರೆ. ಸೊ ಫೈನಲಿ ನಾವು ಮೈದಾಡಿ ಬೇಸ್ ಪಾಯಿಂಟ್ಗೆ ರೀಚ್ ಆಗಿದ್ವಿ. ಇನ್ನು ನಾವು ಮುಂದೆ ಹೋಗಬೇಕು. ಮುಂದೆ ಹೋದರೆ ಅಲ್ಲಿ ನಮಗೆ ವ್ಯೂ ಪಾಯಿಂಟ್ ಸಿಗುತ್ತೆ. ಇಲ್ಲೇ ಆಪೋಸಿಟ್ ಬೋರ್ಡ್ ಆಪೋಸಿಟ್ ಒಂದು ರೋಡ್ ಹೋಗಿದೆ, ಮಡ್ ರೋಡ್. ಅದರಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಬೈಕರ್ಸ್ ಎಲ್ಲ ತುಂಬಾ ಹೋಗ್ತಾ ಇದ್ರು ಅದರಲ್ಲಿ, ಬಟ್ ಸ್ಲಿಪ್ಪರಿ ಆಗಿತ್ತು. ಸೊ ನಾವು ಹೊರಟ್ವಿ. ನಾವು ಹೋಗ್ತಾ ಇರುವಾಗ ನಮಗೆ ಒಬ್ಬ ಪುಟ್ಟ 4 ಕಾಲಿನ ಗೆಳೆಯ ಕೂಡ ಸಿಕ್ತ. ಸ್ವಲ್ಪ ದೂರ ನಮ್ಮ ಜೊತೆಯಲ್ಲೇ ನಡ್ಕೊಂಡು ಬಂದ. ಇದೊಂಥರ ಸ್ಪೆಷಲ್ ಫೀಲಿಂಗ್ ನೋಡಿ. ರೋಡ್ ಈ ಥರ ಇದೆ. ಸೊ ಮಳೆ ಬಂದು ಹೋಗಿದ್ರಿಂದ ಸ್ವಲ್ಪ ಕೆಸರಾಗಿತ್ತು ನೋಡಿ. ಫೈನಲಿ ವಿ ರೀಚ್ಡ್ ಮೈದಾಡಿ ವ್ಯೂ ಪಾಯಿಂಟ್. ನೋಡಿ ಹೇಗಿದೆ ಬ್ಯೂಟಿ ಅಂತ. ಇದರ ಆ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಕೂಡ ಇದೆ, ರಾಣಿಜರಿ ಅನಿಸುತ್ತೆ. ಬೈಕೆಲ್ಲ ಆರಾಮವಾಗಿ ಇಲ್ಲಿ ತನಕನೂ ತರಬಹುದು. ಹಾಗೆ ಕೆಲವರು ಕಾರಲ್ಲಿ ಕೂಡ ಇಲ್ಲಿ ತನಕನೂ ಬಂದಿದ್ದಾರೆ.
ಈ ಅದ್ಭುತ ವ್ಯೂಸ್ ನೋಡಿ, ಕ್ಲೌಡ್ ಮೇಲೇ ನಾವಿದ್ದ ಎಕ್ಸ್ಪೀರಿಯನ್ಸ್. ಇಲ್ಲಿ ನೋಡಿದರೆ ಬೆಟ್ಟಗಳ ಸಾಲು, ಹಸಿರು ಕಣಿವೆ, ಮಂಜಿನ ಹೊದಿಕೆ ಆ್ಯಂಡ್ ಆಕಾಶ ಎಲ್ಲ ಒಂದಕ್ಕೊಂದು ಬೆರೆತಂತೆ ಕಾಣ್ತಿತ್ತು. ಸನ್ರೈಸ್ ಆ್ಯಂಡ್ ಸನ್ಸೆಟ್ ಅಂತೂ ಈ ಪ್ಲೇಸ್ನಲ್ಲಿ ಎಷ್ಟೊಂದು ಅದ್ಭುತವಾಗಿರ್ಬೋದು ಅಲ್ವಾ. ಇದು ಕೇವಲ ಒಂದು ವ್ಯೂ ಪಾಯಿಂಟ್ ಅಲ್ಲ, ಪ್ರಕೃತಿಯೊಂದಿಗೆ ನಮ್ಮ ಮನಸ್ಸು ಒಂದಾಗುವ ಅದ್ಭುತ ಅನುಭವ. ಈಗ ನೋಡಿ ನಿಮಗೆ ಕಾಣ್ತಿರೋ ಈ ವ್ಯೂಸ್, ಇನ್ನು ಸ್ವಲ್ಪನೇ ಹೊತ್ತಿನಲ್ಲಿ ಬರ್ತಾ ಇರೋ ಫಾಗಿಂದ ಇದು ಹೇಗೆ ಮಾಯವಾಗುತ್ತೆ ಅಂತ ನೋಡಿ, ಮುಂದೆ ನಿಮಗೆ ತೋರಿಸ್ತೇವೆ ನೋಡಿ. ಆಲ್ಮೋಸ್ಟ್ ಫಾಗಿಂದ ಎಲ್ಲ ವ್ಯೂಸ್ ಕೂಡ ಮಾಯವಾಗ್ತಾ ಇದೆ, ಮುಚ್ಚೋಗ್ತಾ ಇದೆ, ಏನೂ ಕಾಣಿಸ್ತಾ ಇಲ್ಲ. ಎಲ್ಲವನ್ನು ಫುಲ್ ಫಾಗ್ ಕವರ್ ಮಾಡ್ತಾ ಇತ್ತು. ಆ ಕಡೆ ಇದ್ದವರು ಈ ಕಡೆ ಇದ್ದವರು ಏನಂದ್ರೆ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ರಿಯಲಿ ಹೆವನ್ ಥರ ಫೀಲ್ ಕೊಡ್ತಾ ಇತ್ತು. ನಂಗಂತೂ ವಾಪಸ್ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಆ ಕಡೆ ಈ ಕಡೆ, ಆ ಕಡೆ ಮಂಜು ಬರುವಾಗ ಆ ಕಡೆ ಓಡೋದು, ಈ ಕಡೆ ಮಂಜು ಬರುವಾಗ ಈ ಕಡೆ ಓಡಾಡೋದು, ಆಚೆ ಓಡಾಡ್ತಲೇ ವಿಡಿಯೋ ಮಾಡ್ತಾ ಅಂತೂ ನಾನಂತೂ ಫುಲ್ ಕಳೆದೋಗ್ಬಿಟ್ಟಿದ್ದೆ. ಒಂಥರ ಹ್ಯಾಪಿನೆಸ್, ಮನಸ್ಸು ಫುಲ್ ರಿಲ್ಯಾಕ್ಸ್ ಆಗಿತ್ತು. ನನಗಂತೂ ಇದು ತುಂಬಾ ಇಷ್ಟವಾದ ಪ್ಲೇಸ್. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದೆ. ನೋಡಿ, ಪ್ಲೇಸ್ ಅಂತೂ ಫುಲ್ ಫಾಗಿಂದ ಕವರ್ ಆಗೋಯ್ತು. ಇಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಫಾಗ್ ಬರುತ್ತೆ, ಫಾಗ್ ಹೋಗುತ್ತೆ. ಎಲ್ಲರೂ ಈ ಪ್ಲೇಸ್ ಅಂತೂ ವಿಸಿಟ್ ಮಾಡಲೇಬೇಕು. ರಿಯಲಿ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ಈ ಮಾನ್ಸೂನ್ ಟೈಮಲ್ಲೇ ಬನ್ನಿ, ಯಾರಾದರೂ ಇನ್ನೂ ಈ ಪ್ಲೇಸ್ ವಿಸಿಟ್ ಮಾಡಿಲ್ಲ ಅಂದರೆ. ಆ್ಯಂಡ್ ಆಲ್ರೆಡಿ ವಿಸಿಟ್ ಆದವರು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೇನಾದರೂ ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಆರ್ ಮಾಹಿತಿ ಇದ್ದರೆ ಅದನ್ನು ಕೂಡ ಕಮೆಂಟ್ನಲ್ಲಿ ಶೇರ್ ಮಾಡಿ. ನನಗಂತೂ ಇಲ್ಲಿಂದ ವಾಪಸ್ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಇಲ್ಲೇ ಇರೋಣ ಅನ್ನಿಸುವಷ್ಟು ತುಂಬಾ ಇಷ್ಟ ಆದ ಪ್ಲೇಸ್ ಇದು. ಬಟ್ ನಾವು ರಿಟರ್ನ್ ಉಡುಪಿಗೆ ಹೋಗಬೇಕು. 3.5 hour ಜರ್ನಿ ಇರೋದ್ರಿಂದ ನಾವು ಹೊರಡಲೇಬೇಕಿತ್ತು. ಸೊ ಈ ಪ್ಲೇಸ್ನಲ್ಲಿ ಎಷ್ಟು ಬೇಕೋ ಅಷ್ಟೊಂದು ಎಂಜಾಯ್ ಮಾಡಿ ಮೆಮೊರೀಸನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೋಡಿ ಎಷ್ಟೊಂದು ಆಸಮ್ ಆಗಿದೆ ಅಲ್ವಾ ಈ ಪ್ಲೇಸ್. ನಿಜವಾಗ್ಲೂ ಇಲ್ಲಿ ಬಂದರೆ ವಾಪಸ್ ಹೋಗೋಕ್ಕಂತೂ ಮನಸ್ಸೇ ಆಗಲ್ಲ. ಸೊ ಹಾಗೋ ಹೀಗೋ ನಾವು ಮನಸ್ಸಿಲ್ಲದ ಮನಸ್ಸಿಂದ ಅಂತೂ ಇಂತೂ ವಾಪಸ್ ಹೊರಟ್ವಿ.
ನಾವು ಹೋಗ್ತಿರೋ ರೂಟಲ್ಲಿ ಫಾಗಿಂದನೇ ಕವರ್ ಆಗಿದೆ. ಫಾಗ್ ಇನ್ನೂ ಕೂಡ ಇದೆ, ನೀವು ನೋಡ್ಬೋದು. ಇನ್ನೂ ರೂಟ್ ಫುಲ್ಲಾಗಿ ಕ್ಲಿಯರ್ ಆಗಿಲ್ಲ. ಇಲ್ಲಿ ಪ್ಲೇಸ್ ಹೇಗಿದೆ ನೋಡಿ. ಇವಾಗ 4 ಗಂಟೆ ಆಗ್ತಾ ಇದೆ, ಬಟ್ ಈ ಕ್ಲೈಮೇಟ್ ಅಂತೂ ಹೇಳೋದೇ ಬೇಡ. ಫುಲ್ ಈವ್ನಿಂಗ್ ಥರ, ತುಂಬಾ ಈವ್ನಿಂಗ್ ಥರ ಫೀಲ್ ಕೊಡ್ತಾ ಇದೆ. ನಾವು ಭಾರವಾದ ಮನಸ್ಸಿನಿಂದ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಮುಂದೆ ಮುಂದೆ ಹೊರಟ್ವಿ. ಸೊ ಈ ದಾರಿ ಆ್ಯಂಡ್ ಆ ಫಾರೆಸ್ಟ್ ಸೌಂಡ್ಸು, ಫಾರೆಸ್ಟ್ ಬರ್ಡ್ ಸೌಂಡ್ಸ್ ಎಲ್ಲ ಒಂಥರ ಗೂಸ್ ಬಂಪ್ಸ್ ತರಿಸುವಾಗಿತ್ತು. ಆ್ಯಂಡ್ ಪುನಃ ಮುಂದೆ ಬರ್ತಾ ಪುನಃ ನಮಗೆ ಮಳೆ ಸಿಕ್ತು. ಮಳೆ ಕಂಡ್ರೆ ಅಂತೂ ನನಗೆ ತುಂಬಾ ಇಷ್ಟ. ಮನಸ್ಸಂತೂ ಮತ್ತೆ ಮಗುವಿನ ಥರನೇ ಆಗುತ್ತೆ. ಸ್ಕೂಲ್ನಲ್ಲಿ ನಾವು ರೈನ್ಕೋಟ್ ಹಾಕಿಕೊಂಡೆಲ್ಲ ಹೋಗ್ತಿದ್ದಂಥದ್ದು, ಮಳೆಯಲ್ಲಿ ಅಲ್ಲಲ್ಲಿ ಸಿಗ್ತಿದ್ದ ನೀರಿನ ಮೇಲೆ ಜಂಪ್ ಮಾಡ್ತಾ ಹೋಗ್ತಿದ್ದಂಥ ಎಲ್ಲ ಫೀಲಿಂಗ್ಸ್ ಕೂಡ ಒಮ್ಮೆಲೆ ರಿಫ್ರೆಶ್ ಆಗಿ ಮೈಂಡ್ಗೆ ಬರ್ತಾ ಇತ್ತು. ಸೊ ಈ ಫೀಲಿಂಗ್ ಅಂತೂ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ. ವಾವ್ ಫೀಲಿಂಗ್, ಕೂಲ್ ವೆದರ್, ರೈನ್ಕೋಟ್, ಅಲ್ಲಲ್ಲಿ ನಿಂತಿರೋ ನೀರು, ವಾವ್ ಸೂಪರ್. ಮಳೆಯಲಿ ಫಾಗ್ ಜೊತೆಯಲಿ. ಈ ಪ್ಲೇಸ್ಗೆ ನೀವು ಗಾಡಿ ಇದ್ದರೆ ಅಂತೂ ಸೀದಾ ಬರ್ಬೋದು ಎನಿ ಟೈಮ್. ಟಿಕೆಟ್ ಏನು ಇಲ್ಲ, ಇಲ್ಲಿ ಮೊದಲೇ ರಿಸರ್ವ್ ಮಾಡಬೇಕಂತ ಏನಿಲ್ಲ, ಎನಿ ಟೈಮ್ ಬರ್ಬೋದು. ವಿ ಲಿಟ್ರಲಿ ಎಂಜಾಯ್ಡ್ ದಿಸ್ ಜರ್ನಿ ಆ್ಯಂಡ್ ದಿಸ್ ರೈನ್. ರಿಯಲಿ ಆಸಮ್ ಜರ್ನಿ. ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದು ಇಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಅಂತ. ಆ್ಯಂಡ್ ತುಂಬಾ ಎಂಜಾಯ್ ಮಾಡ್ತೀವಿ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬಾ ಎಂಜಾಯ್ ಮಾಡಿದ್ವಿ. ಆ ರೈನ್ ಸೌಂಡು ಎಷ್ಟೊಳ್ಳೆ ಫೀಲ್ ಕೊಡುತ್ತೆ ಅಲ್ವಾ. ಹಾಗೆ ನಾವು ಫುಲ್ ಆನ್ ಎಂಜಾಯ್ ಮಾಡ್ತಾ ಬಂದ್ವಿ. ನಾವು ಇನ್ ಕೇಸ್ ಗಾಡಿಯಲ್ಲಿ ಅಲ್ಲಿ ತನಕ ಹೋಗಿದ್ದರೆ ನಮಗೆ ಇದೆಲ್ಲ ಎಂಜಾಯ್ ಮಾಡೋಕ್ಕೆ ಸಿಗ್ತಾ ಇರಲಿಲ್ಲ. ಸೊ ನಾವು ನಡ್ಕೊಂಡು ಹೋದ ಡಿಸಿಷನ್ ಬೆಸ್ಟ್ ಆಗಿತ್ತು ಅಂತ ಅನಿಸುತ್ತೆ ಇವಾಗ. ಸೊ ಇದೊಂಥರ ನಮಗೆ ಎಕ್ಸ್ಟ್ರಾ ಎಂಜಾಯ್ಮೆಂಟ್ ಸಿಕ್ಕಾಗೆ ಆಯಿತು. ಸೊ ಮಳೆ ಸ್ವಲ್ಪ ಬಿಡ್ತಾ ಬರ್ತಾ ಇದೆ ಇವಾಗ. ಫಾಗ್ ಕೂಡ ಹೋಗ್ತಾ ಇದೆ. ನೋಡಿ ಮಳೆ ಕೂಡ ಬಿಡ್ತು, ಫಾಗ್ ಕೂಡ ಕ್ಲಿಯರ್ ಆಗ್ತಾ ಇದೆ. ಆ್ಯಂಡ್ ಫೈನಲಿ ನಾವು ನಮ್ಮ ಗಾಡಿ ಪಾರ್ಕ್ ಮಾಡಿದ ಪ್ಲೇಸ್ಗೆ ಮತ್ತೆ ರಿಟರ್ನ್ ಬಂದ್ವಿ. ಆ್ಯಂಡ್ ನಾವು ಅಲ್ಲಿಂದ ಮತ್ತೆ ನಮ್ಮ ಉಡುಪಿಗೆ ಹೊರಟ್ವಿ. ಆ್ಯಂಡ್ ಇಲ್ಲಿ ನಾವು ಸಂಶೆ ಟೀ ಎಸ್ಟೇಟಲ್ಲಿ ಸ್ವಲ್ಪ ನಿಲ್ಲಿಸಿ, ಹೋಗುವಾಗ ನಾವು ನಿಲ್ಲಿಸಿರಲಿಲ್ಲ, ಹಾಗೆ ರಿಟರ್ನ್ ಬರ್ತಾ ಅಲ್ಲಿ ನಿಲ್ಲಿಸಿ ಸ್ವಲ್ಪ ವಿಡಿಯೋ ಶೂಟ್ ಎಲ್ಲ ಮಾಡಿದ್ವಿ.
ನೋಡಿ ಟೀ ಎಸ್ಟೇಟ್ ನೋಡೋಕ್ಕೆ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ನಾವು ಸಂಶಯ ಚೆಕ್ ಪೋಸ್ಟ್ನಲ್ಲಿ ಪುನಃ ಟಿಕೆಟ್ ತಗೊಂಡು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಿ ಜ್ಯೂಸ್ ಎಲ್ಲ ಕುಡಿದು ಆ ಪೇಪರ್ ಬೋಟ್ ಲೀಚಿ ಪಲ್ಪ್ ಅಂತ ಜ್ಯೂಸ್ ಅದು ನನಗೆ ತುಂಬಾ ಇಷ್ಟ ಆಯಿತು. ಅಲ್ಲಿಂದ ನಾವು ರೀಚ್ ಆದ್ವಿ ವಾಪಸ್ ಕುದುರೆಮುಖ. ಹಾಗೆ ಮುಂದೆ ಬರುವಾಗ ಲೆಫ್ಟ್ ಸೈಡಲ್ಲಿ ಒಂದು ಚಿಕ್ಕ ಫ್ರೂಟ್ ಸ್ಟಾಲ್ ಥರ ಕಂಡಿತು. ಸೊ ಅಲ್ಲಿ ನಾವು ಸ್ಟಾಪ್ ಮಾಡಿ ನೋಡುವ ಅಂತ ಹೋದ್ವಿ. ಸೊ ಇಲ್ಲಿ ಬಂದು ನೋಡಿದರೆ ಇಲ್ಲಿ ನಿಮಗೆ ಬೇಕಾದ ನಾಟಿ ಫ್ರೂಟ್ಸ್ ಎಲ್ಲ ಲೈಕ್ ಕಾಡಲ್ಲಿ ಬೆಳೆಯುವಂಥ ಪೇರಳೆ, ಅಂಜೂರ, ಧಾರೆಹುಳಿ, ಸಕ್ಕರೆ ಕಂಚಿಗೆಲ್ಲ ಸಿಕ್ಕಿತು. ಇವರ ಮನೆ ಇಲ್ಲೇ ಪಕ್ಕದಲ್ಲಿ ಆ ಕಾಡಲ್ಲಿ 4 ಕಿಲೋಮೀಟರ್ ದೂರ ಹೋಗಬೇಕು ಅಂತ ಹೇಳಿದರು. ಸೊ ಕಾಡಲ್ಲೆಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಫೆಸಿಲಿಟಿ ಎಲ್ಲ ಕಡಿಮೆ. ಸೊ ಅವರು 6 ಗಂಟೆಗೆ ಕ್ಲೋಸ್ ಮಾಡಿ ಈ ಶಾಪಿಂದ ಹೋಗ್ತಾರೆ. ಸೊ ಇಲ್ಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಗೊಂಡ್ವಿ. ನಂತರ ನಾವು ಹೊರಟ್ವಿ. ಸೊ ಇಲ್ಲಿ ಬರ್ತಾ ನೋಡಿ 7 ಗಂಟೆ ಆಗಿತ್ತು. ಇವಾಗ ನೀವು ರೋಡ್ ನೋಡ್ಬೋದು ಹೇಗಿದೆ ಅಂತ, ಕತ್ಲಾಗ್ತಾ ಇತ್ತು. ನಾವು ಮಾಳಾ ಚೆಕ್ ಪೋಸ್ಟ್ನಲ್ಲಿ ನಾವು ಸಂಶಯಲ್ಲಿ ತಗೊಂಡ ಟಿಕೆಟನ್ನು ಇಲ್ಲಿ ಬಂದು ರಿಟರ್ನ್ ಮಾಡಿ ಮತ್ತೆ ನಾವು ಮುಂದೆ ಹೊರಟ್ವಿ. ಸೊ ನಾವು ಹೇಗೆ ಹೋಗಿದ್ವೋ, ಯಾವ ದಾರಿಯಲ್ಲಿ ಹೋಗಿದ್ವೋ ಅದೇ ದಾರಿಯಿಂದ ಮತ್ತೆ ವಾಪಸ್ ಬರ್ತಾ ಇದ್ದೇವೆ. ಸೊ ನೋಡ್ಬೋದು ನೀವು ಹತ್ತೂರು ಕಾರ್ಕಳ ಚರ್ಚ್ ಪಾಸ್ ಆಗ್ತಾ ಇದ್ದೇವೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಖುಷಿಯಾಗಿರಿ.